ಮಶ್ರೂಮ್ ಸಾಂಬಾರು ಮಾಡೋ ರೀತಿ ಏನಪ್ಪ ಅಂತಂದರೆ, ಫಸ್ಟು ಕಾಯಿ, ಟೊಮೊಟೊ, ಈರುಳ್ಳಿ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ರುಬ್ಕೋಬೇಕು. ಅಂದರೆ ತುಂಬ ಸಣ್ಣದಾಗಿ ಪೇಸ್ಟ್ ಮಾಡಬೇಕು. ಅದಾದಮೇಲೆ ಮಶ್ರೂಮ್ನ ನೀಟಾಗಿ ಬಿಡಿಸಿ ನೀರಲ್ಲಿ 2 ಸಲ ತೊಳೆದು ಇಟ್ಕೋಬೇಕು. ಅದಾದಮೇಲೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ತೊಳೆದಿಟ್ಕೊಂಡಿರೋ ಮಶ್ರೂಮ್ನ ನೀಟಾಗಿ ನೀರನ್ನ ಹಿಂಡ್ಬಿಟ್ಟು ಹಾಕಬೇಕು. ಅದು ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೇ ಉಪ್ಪು ಖಾರ ಎರಡೂ ಹಾಕಿದ್ರೆ ಮಶ್ರೂಮ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಅದಾದಮೇಲೆ ಇಲ್ಲಿ ನಾನು ಪೊಟ್ಯಾಟೊನೂ ಆ್ಯಡ್ ಮಾಡಿದ್ದೀನಿ, ಬಿಕಾಸ್ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಮಶ್ರೂಮೇ ಟೇಸ್ಟ್ ಅಂತ ಅಂದರೆ ಮಶ್ರೂಮ್ ಜೊತೆಗೆ ಪೊಟ್ಯಾಟೊ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಪೊಟ್ಯಾಟೊನೂ ಆ್ಯಡ್ ಮಾಡಿ ಮಶ್ರೂಮ್ ನೀರು ಹೋಗೋವರೆಗೂ ಅದನ್ನು ಹಂಗೆ ಬಾಡಿಸ್ಕೋಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಖಾರನ ಹಾಕಿ ಚೆನ್ನಾಗಿ ನೀರು ಹಾಕಿ ಮಳ್ಳಕ್ಕೆ ಬಿಡಬೇಕು. ಒಂದು 15 to 20 ಮಿನಿಟ್ಸ್ ಮಳ್ಳಿದ ಮೇಲೆ ರುಚಿಯಾದ ಮಶ್ರೂಮ್ ಸಾಂಬಾರು ರೆಡಿ ಆಗುತ್ತೆ.